ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ಫ್ರೆಂಡ್ಸ್, ಇದು ಬುಧವಾರದ ಲಾಗ್ ಆಗಿರುತ್ತೆ. ಬುಧವಾರ ನಮ್ಮ ಮನೇಲಿ ಅಷ್ಟಮಿ ಗೌರಿ ಪೂಜೆ ಮಾಡಿದ್ವಿ. ಸೊ ಆ ಹಬ್ಬದ ಬಗ್ಗೆ ಏನು ಡೀಟೇಲ್ಸ್ ಇದೆ ನಾನು ಈ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ನೆಕ್ಸ್ಟ್ ಹಾಕೋಂಥ ಲಾಗ್ಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಲಾಗ್ನ ಶುರು ಮಾಡೋಣ. ಸೊ ನಮ್ಮ ಮನೇಲಿ ಬುಧವಾರ ಎಳೆ ಅಷ್ಟಮಿ ಗೌರಿ ಪೂಜೆ ಪ್ರಿಪ್ರೇಷನ್ ಎಲ್ಲ ಶುರು ಆಗಿತ್ತು. ಹಿಂದಿನ ದಿನವೇ ಅತ್ತೆ ನಾನು ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿದ್ವಿ ಕಳಶಕ್ಕೆ. ನಮ್ಮ ಮನೆಯವ್ರು ಬಂದು ಡೆಕೋರೇಷನ್ ಎಲ್ಲ ಮಾಡಿ ನಮಗೆ ಹೆಲ್ಪ್ ಮಾಡಿಕೊಟ್ರು. ಸೊ ಇದು ಬಂದು ಬುಧವಾರ ಬೆಳಗ್ಗೆಯಿಂದ ಲಾಗು. ಬುಧವಾರ ಬೆಳಗ್ಗೆ ಬಂದು ನಾವು ಗೌರಿ ತೊಗೊಂಬರ್ಬೇಕಿತ್ತು 9 ಗಂಟೆ ಒಳಗೆ, ಟೈಮ್ ಚೆನ್ನಾಗಿದೆ ಅಂತ ಹೇಳಿ. ಸೊ ಅಷ್ಟರೊಳಗೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ಅಡುಗೆಗೆ ಅಂತ ಹೇಳಿ, ಅದಕ್ಕಿಂತ ಮುಂಚೆ ಅಗ್ನಿದೇವಂಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟವ್ ಎಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವು ಇಟ್ಬಿಟ್ಟು ಉದ್ದಿನ ಕಡ್ಡಿ ಬೆಳಗ್ಗೆ ಆವತ್ತಿನ ಅಡುಗೆನ ನಾನು ಶುರು ಮಾಡಿಕೊಂಡೆ. ಸಾಮಾನ್ಯವಾಗಿ ದಿನ ಇದೇ ಥರನೇ ಮಾಡಬೇಕು, ಬಟ್ ಇವಾಗಿನ ಸಿಚುವೇಷನಲ್ಲಿ ಅಷ್ಟೆಲ್ಲ ಟೈಮ್ ಇರಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಹಬ್ಬದ ದಿನಗಳಲ್ಲಾದರೂ ನಾವು ಈ ಥರ ಪದ್ಧತಿ ಏನಿರುತ್ತೆ ಅದನ್ನು ನಾವು ಫಾಲೋ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಹಬ್ಬಕ್ಕೆ ಅಂತ ಹೇಳಿ ನಾವು ಹೋಳಿಗೆ ಮಾಡೋಣ ಅಂತ ಹೇಳಿ ಹೋಳಿಗೆಗೆ ಬೇಳೆ ನೆನೆಸಿಟ್ಟಿದ್ದೆ. ಬೇಳೆ ಜೊತೆಗೆ ಪಲ್ಯಕ್ಕೆಲ್ಲ ತರಕಾರಿ ಎಲ್ಲ ಹಿಂದಿನ ದಿವಸನೇ ಹೆಚ್ಚಿಟ್ಟಿದ್ದೆ, ಸೊಪ್ಪು ತರಕಾರಿ ಎಲ್ಲ. ಸೊ ಅದನ್ನೆಲ್ಲ ನೆನೆಯೋಕೆ ಇಟ್ಬಿಟ್ಟು, ಇನ್ನೂ ಹೊರ್ಗಡೆ ಎಲ್ಲ ರಂಗೋಲಿ ಎಲ್ಲ ಹಾಕಿರಲಿಲ್ಲ. ಹಾಗಾಗಿ ಫಸ್ಟ್ ಬೇಳೆ ಬೇಯಕ್ಕೆ ಇಟ್ಬಿಡೋಣ, ಬೇಗ ಆಗೋದಿಲ್ಲಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಬಿಸಿನೀರು ಕಾಯಕ್ಕೆ ಇಟ್ಬಿಟ್ಟು ತೊಗರಿಬೇಳೆ ನೆನೆಸಿಟ್ಟೆ. ಸೊ ನೆಕ್ಸ್ಟು ಅದೇ ಹೆಚ್ಚಿಟ್ಕೊಂಡಿರೋ ತರಕಾರಿ ಸೊಪ್ಪನ್ನ ನೀರಿಗೆ ಹಾಕಿಟ್ಟೆ. ಯಾಕಂದರೆ ಸೊಪ್ಪಲ್ಲಿ ತುಂಬ ಮಣ್ಣಿರುತ್ತಲ್ವ, ಜಸ್ಟ್ ಹಂಗೆ ತೊಳೆದ್ರೆ ಏನೋ ಹೋಗೋದಿಲ್ಲ ಮಣ್ಣೆಲ್ಲ, ಹಂಗಾಗಿ ನೆನೆಯಕ್ಕೆ ಇಟ್ಬಿಟ್ಟಿದ್ದೆ ಸ್ವಲ್ಪ ಹೊತ್ತು. ಸೊ ಇದಿಷ್ಟನ್ನು ಮಾಡಿ ಇಟ್ಬಿಟ್ಟು ಹೊರ್ಗಡೆ ರಂಗೋಲಿ ಹಾಕ್ಬರೋಣ ಅಂತ ಹೋದೆ. ಹಬ್ಬಗಳಲ್ಲಿ ಸಾಮಾನ್ಯ ಒಂದೇ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮು ತುಂಬ ವೇಸ್ಟ್ ಆಗುತ್ತೆ. ಹಾಗಾಗಿ ಜೊತೆಗೆ ಬೇರೆ ಕೆಲಸಗಳು ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅಂತ ನಾನು ಇದಿಷ್ಟನ್ನು ಮಾಡಿ ಇಟ್ಕೊಂಡು ಬೇಳೆ ಬೇಯಕ್ಕಿಟ್ಟು ನಂತರ ಹೊರ್ಗಡೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಟೆ. ಹಬ್ಬ ಅಂದ ತಕ್ಷಣ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಇದೇ ಥರನೇ ರಂಗೋಲಿ ಹಾಕಬೇಕು, ನಾವು ಇದೇ ಥರನೇ ಬಟ್ಟೆ ಹಾಕ್ಕೋಬೇಕು, ಈ ಥರನೇ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲಾನ್ ಇರುತ್ತೆ. ಬಟ್ ಹಬ್ಬದ ದಿವಸ ನಾವು ಏನು ಅಂದ್ಕೊಂಡಿರ್ತೀವೋ ಆ ಥರ ಆಗೋಲ್ಲ, ಯಾಕಂದರೆ ಟೈಮ್ ಅಡ್ಜಸ್ಟ್ಮೆಂಟ್ ಆಗೋಲ್ಲಲ್ಲ. ಹಾಗಾಗಿ ಸೊ ನಾನು ಸಿಂಪಲಾಗಿ ಗೇಟಿಂದ ಹೊರಗಡೆ ಈ ಥರ ರಂಗೋಲಿ ಹಾಕಿದೆ. ಇಲ್ಲಿ ಮನೆ ಮುಂದೆ ಸ್ವಲ್ಪ ಸಣ್ಣದಾಗಿ ರಂಗೋಲಿ ಹಾಕಿದೆ. ಇಲ್ಲಿ ಗೌರಿ ತೊಗೊಂಬರೋಕ್ಕೆ ಪೂಜೆ ಮಾಡ್ಕೋತೀವಲ್ಲ, ಹಾಗಾಗಿ ಮತ್ತು ಇಲ್ಲಿ ಮುಂದೆ ಒಂದು ರಂಗೋಲಿ ಹಾಕಿದ್ದೀನಿ. ಜೊತೆಗೆ ಹೊಸ್ಲಿಗೆ ಈ ಥರ ರಂಗೋಲಿ ಹಾಕಿ ಹಬ್ಬದ ರಂಗೋಲಿನ ನಾನು ಬಿಡಿಸಿದೆ. ಹಬ್ಬದ ದಿನ ನಾನು ಏನು ಮಾಡ್ತೀನಿ ಅಂದರೆ ಕೆಲವೊಂದು ಕೆಲಸಗಳನ್ನ ಪೆಂಡಿಂಗ್ ಇಟ್ಕೊತೀನಿ, ಅಂದರೆ ಒಟ್ಟೊಟ್ಟಿಗೆ ಮಾಡೋ ಥರ ಕೆಲಸಗಳನ್ನ ಮಾಡ್ಕೋತೀನಿ. ಈಗ ನಾನು ನೀರು ಕಾಯೋ ಅಷ್ಟರೊಳಗೆ ಹೊರಗಡೆ ಹೋಗಿ ರಂಗೋಲಿ ಹಾಕ್ಬಿಟ್ಟು ಬಂದೆ. ಅದೇ ಥರ ಬೇಳೆ ಬೇಯೋ ಅಷ್ಟರೊಳಗೆ ತರಕಾರಿ ಆಲ್ರೆಡಿ ಹೆಚ್ಚಿರೋದು ರೆಡಿ ಇದೆ. ಸೊ ಅದಕ್ಕೆಲ್ಲ ಈರುಳ್ಳಿ ಎಲ್ಲ ಹೆಚ್ಕೊಂಡು ಪಲ್ಯನೂ ರೆಡಿ ಮಾಡಿ ಇಟ್ಬಿಡ್ತೀನಿ. ಸೊ ಒಟ್ಟಿಗೆ 3-4 ಕೆಲಸ ಒಟ್ಟೊಟ್ಟಿಗೆ ಆಗತ್ತೆ ಅಂತ. ಹಾಗೆ ಗಮ್ಯಂಗೆ ಇವತ್ತು ಸ್ಕೂಲ್ ಇತ್ತು, ಸ್ಕೂಲಿಗೆ ರಜಾ ಮಾಡಿಸಿರಲಿಲ್ಲ. ಸೊ ಅವರಿಗೂ ಕೂಡ ಟಿಫನ್ ರೆಡಿ ಮಾಡಿ ಸ್ಕೂಲಿಗೆ ನಾವು ಕಳಿಸಿದ್ವಿ. ಅದಾದ ನಂತರ 8:30 ಒಳಗೆ ಅತ್ತೆ ನಾನು ಇಬ್ಬರು ರೆಡಿಯಾಗಿ ಗೌರಮ್ಮನ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು, ಸೊ ಈಗ ನೋಡ್ಬೋದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಬಂದ್ವಿ ಅತ್ತೆ ನಾನು. ಸಾಮಾನ್ಯ ಪ್ರತಿಯೊಬ್ಬರು ಮನೆಯಲ್ಲೂ ಅವ್ರ ಹಿರಿಯರು ಮಾಡಿರೋ ಅಂಥ ಅವ್ರದ್ದೇ ಆದ ಪದ್ಧತಿ, ನಿಯಮ, ಆಚರಣೆಗಳಿರುತ್ತೆ. ಸೊ ಅದೇ ರೀತಿಯೇ ಅವರು ಪೂಜೆ ಮಾಡ್ತಾ ಹೋಗ್ತಾರೆ. ಸೊ ನಮ್ಮ ಮನೇಲಿ ಈ ಥರ ಪದ್ಧತಿ ಇದೆ, ನಾವು ಈ ಥರ ಫಾಲೋ ಮಾಡ್ತೀವಿ. ಅದು ತಪ್ಪು ಸರಿ ಅಂತ ಹೇಳಕ್ಕೆ ಬರಲ್ಲ. ಯಾಕೆ ಅಂತ ಅಂದರೆ ಆ ಹಿರಿಯರು ಏನು ಆಚರಣೆ ಮಾಡ್ಕೊಂಬಂದಿರ್ತಾರೆ ಅದನ್ನು ಕಿರಿಯರು ಫಾಲೋ ಮಾಡ್ತಾ ಹೋಗಬೇಕು ಅಷ್ಟೇ, ಬೇರೆ ಇನ್ನೇನಿಲ್ಲ. ಆದರೆ ಈ ಥರ ಮಾಡಿದ್ರೆ ತಪ್ಪು, ಆ ಥರ ಮಾಡಿದ್ರೆ ಸರಿ ಅನ್ನೋದೇನೂ ಇಲ್ಲ. ಮನಸ್ಸಿಗೆ ಸಮಾಧಾನ ಅನ್ನಿಸ್ಬೇಕು, ಬಟ್ ತೃಪ್ತಿ ಆಗಬೇಕು. ನಾವು ಮಾಡಿರೋ ಅಂಥ ಪೂಜೆ ಪುನಸ್ಕಾರಗಳು ನಮಗೆ ಒಳ್ಳೆಯದಾಗಬೇಕು. ಸೊ ಆ ಒಂದು ರೀತಿಯಲ್ಲೇ ಮಾಡಬೇಕು. ಈಗ ನಾವು ಗಂಗೆ ತರೋದಕ್ಕೆ ಅಂತ ಹೇಳಿ ಗಂಗೆನ ತುಂಬಿಸ್ಕೊಂಡ್ವಿ. ಒಂದು ತಂಬಿಗೆಗೆ ಬೆಳಗ್ಗೆನೇ ಮಡಿಯಿಂದ ನೀರು ತುಂಬಿಟ್ಟಿದ್ರು ಅತ್ತೆ. ಸೊ ಈಗ ಚೊಂಬಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅದಕ್ಕೆ ಒಂದು ಕಂಕಣ ಕಟ್ಬಿಟ್ಟು, ಅದಾದ ನಂತರ ತುಂಬಿದ ಕೊಡದಲ್ಲಿ ನೀರು, ಆ ತಂಬಿಗೆ ಒಳಗಡೆ ನಾವು ಹಾಲು ಮತ್ತು ತುಪ್ಪ ಎರಡನ್ನೂ ಸೇರಿಸಿ ಇಟ್ಟಿರ್ತೀವಿ. ಅದಾದ ನಂತರ ತುಂಬಿರೋ ಅಂಥ ನೀರೇನಿರುತ್ತೆ ಆ ನೀರನ್ನ ಅದಕ್ಕೆ ಹಾಕಿಬಿಟ್ಟು, ಅದಾದ ನಂತರ 5 ಜನ ಮುತ್ತೈದೆಯರಿಗೆ ಕೊಡೋಕ್ಕೆ ಎಲೆ ಅಡಿಕೆ ಬಾಳೆಹಣ್ಣು ಇಷ್ಟನ್ನು ಜೋಡಿಸ್ತೀವಿ. ಮಣ್ಣನ್ನು ಇಟ್ಬಿಟ್ಟು 5 ಸೆಟ್ಟಲ್ಲಿ ಅದರ ಮೇಲೆ ಎಲೆ ಅಡಿಕೆ ಜೋಡಿಸಿ ಬಾಳೆಹಣ್ಣು ಇಟ್ಟು, ಮತ್ತು ತಂಬಿಗೆಗೆ ಅರಿಶಿನ ಕುಂಕುಮ ಹೂವು ಏರಿಸಿ ಕಂಕಣ ಕಟ್ಟೋದಕ್ಕೆ ಎಲ್ಲದನ್ನು ರೆಡಿ ಮಾಡಿಕೊಂಡು, ಅದಾದ ನಂತರ ನಾವು
ಗೌರಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿಕೊಂಡು ಮನೆ ಒಳಗಡೆ ತೊಗೊಂಡೋಗೋದು. ಮನೆ ಒಳಗಡೆ ತೊಗೊಂಡೋಗೋಕ್ಕೂ ಮುಂಚೆ ನಾವು ಒಳಗಡೆ ಎಲ್ಲ ರಂಗೋಲಿ ಹಾಕ್ಕೊಂಡಿರ್ತೀವಿ, ಹೆಜ್ಜೆಗಳನ್ನ ಬರಿತೀವಿ. ಅಂದರೆ ಅಮ್ಮನವರು ಬಲಗಾಲು ಇಟ್ಕೊಂಡು ಹೊಸ್ಲು ದಾಟಿ ಒಳಗಡೆ ಬರೋ ಥರ ಹೆಜ್ಜೆಗಳನ್ನ ಬರೆದಿರ್ತೀವಿ. ಸೊ ಈ ರೀತಿ ಪದ್ಧತಿನ ನಾವು ಫಾಲೋ ಮಾಡ್ತೀವಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ. ಸಾಮಾನ್ಯವಾಗಿ ನಾವು ಗೌರಮ್ಮನ ಮುಖ ಪದ್ಮ ತಗೋವಾಗ ಏನು ಮಾಡ್ತೀವಿ, ಕಣ್ಣು ಮೂಗು ಎಲ್ಲ ಸರಿ ಇದೆಯಾ, ಮುಖ ಚೆನ್ನಾಗಿ ಮಾಡಿದಾರಾ ಅಂತ ನೋಡ್ಕೊಂಡು ತಗೋತೀವಿ. ಆದರೆ ಮನೆಗೆ ತಂದಾದ ನಂತರ ಅಮ್ಮನವ್ರ ಮುಖ ಕಳೆ ಚೇಂಜಸ್ ಇರುತ್ತೆ. ಯಾಕೆ ಅಂದರೆ ನಾವು ತಗೊಂಡಾಗ ಮುಖ ಪದ್ಮ ಒಂದು ರೀತಿ ಇದ್ದಾಗ, ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ವಿಶೇಷವಾಗಿ ಅಮ್ಮನವ್ರ ಮುಖದಲ್ಲಿ ಕಳೆ ಅನ್ನೋದು ಬರುತ್ತೆ. ಅಂದರೆ ಸ್ವತಃ ಗೌರಿ ಅಲ್ಲೇ ಬಂದು ನೆಲೆಸಿದಾಳೆ ಅನ್ನೋ ಥರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ನೋಡ್ಬೋದು ಈಗ ಮುಖ ಎಷ್ಟು ಚೆಂದ ಕಾಣಿಸ್ತಿದೆ ಅಂತಂದರೆ, ನಾವು ಸಾಮಾನ್ಯವಾಗಿ ಮುಖಪದ್ಮ ಕೈಯಲ್ಲಿ ಇಟ್ಕೊಂಡಿರ್ತೀವಲ್ಲ ರೆಡಿ ಮಾಡಿ, ಅವಾಗೇನು ಅನಿಸೋದೇ ಇಲ್ಲ. ಅದೇ ನಾವು ಒಂದು ಪ್ರತಿಷ್ಠಾಪನೆ ಮಾಡಿ ಕೂರಿಸ್ದಾಗ ಏನನ್ಸುತ್ತೆ, ಅಮ್ಮನವ್ರು ಅಲ್ಲೇ ಇದ್ದಾರೇನೋ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ. ಸೊ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಬಟ್ ಈ ಥರ ಯಾರಿಗೆಲ್ಲ ಅನಿಸಿದೆ, ಸೊ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಫೈನಲಿ ನಾವು ಗೌರಮ್ಮನ ಮನೆ ಒಳಗೆ ತೊಗೊಂಡು ಬಂದು ಕೂರಿಸಿ ಈಗ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಫಸ್ಟ್ ಪೂಜೆಗೆ ನಾವು ಪಾಯಸ ನೈವೇದ್ಯ ಮಾಡಿ, ಅದಾದ ನಂತರ ಮಧ್ಯಾಹ್ನಕ್ಕೆ ಹೋಳಿಗೆ ಎಲ್ಲ ನೈವೇದ್ಯ ಮಾಡಿಬಿಟ್ಟು ಎರಡನೇ ಪೂಜೆನ ಮಾಡ್ತೀವಿ. ಪೂಜೆ ಎಲ್ಲ ಆಯಿತು. ನೆಕ್ಸ್ಟು ಹೋಳಿಗೆ ಮಾಡೋದಕ್ಕೆ ಹೂರಣ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ಚಿತ್ರಾನ್ನ ಮಾಡೋದಕ್ಕೆ ಗೊಜ್ಜು, ಅದೇ ರೀತಿ ಬೀನ್ಸ್ ಪಲ್ಯ ಜೊತೆಗೆ ಒಂದು ಸೊಪ್ಪಿನ ಪಲ್ಯ. ಸೊ ಇದಿಷ್ಟೂ ರೆಡಿ ಆಯಿತು. ಅದಾದ ನಂತರ ಹೋಳಿಗೆ ಮಾಡೋದಕ್ಕೆ ಈಗ ಶುರು ಮಾಡ್ಕೋಬೇಕು. ಹೋಳಿಗೆ ಮಾಡೋದಕ್ಕೆ ಕಣಕ ರೆಡಿ ಮಾಡಿ ಇಟ್ಟಿದ್ದೆ. ಕಣಕಕ್ಕೆ 1 ಲೋಟ ಮೈದಾಕ್ಕೆ 1/4 ಲೋಟದಷ್ಟು ಚಿರೋಟಿ ರವೆ ಸೇರಿಸ್ಬಿಟ್ಟು ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ನೀರು ಹಾಕ್ಬಿಟ್ಟು ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು. ಅದ್ರ ಜೊತೆಗೆ ಮೇಲೆ 4ರಿಂದ 5 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು 1 ಅವರ್ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಡಬೇಕು. ನೆಂದಾದ ನಂತರ ಹೋಳಿಗೆ ತಟ್ಟೋದಕ್ಕೆ ತುಂಬಾ ಈಸಿ ಆಗುತ್ತೆ, ಸಾಫ್ಟ್ ಆಗಿರುತ್ತೆ ಹಿಟ್ಟು. ಹೋಳಿಗೆ ನೆಂದಾದಮೇಲೆ ನಾವು ತಟ್ಟೋದಕ್ಕಿಂತ ಮುಂಚೆ ಏನು ಮಾಡ್ಕೋಬೇಕು, ಚೆನ್ನಾಗಿ ನಾದ್ಕೋಬೇಕು. ಒಂದು 10 ನಿಮಿಷ ಚೆನ್ನಾಗಿ ನಾದ್ಕೊಂಡಾಗ ಇನ್ನೂ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಅದಾದ ನಂತರ ನಾವು ಉಂಡೆಗಳನ್ನ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಉಂಡೆಗಳನ್ನ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನ ಚೆನ್ನಾಗಿ ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿ ಈ ಥರ ಎಳ್ಕೊಂಡಾಗ ನೀಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ಅಂದರೆ ಸುಮ್ಮನೆ ಇಟ್ಕೊಂಡು ಹಿಂಗೆ ತಕ್ಕೊಂಬಿಟ್ರೆ ಶೇಪ್ ನೀಟಾಗಿರಲ್ಲ. ಈ ರೀತಿ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಒಂದೊಂದೇ ಜೋಡಿಸ್ತಾ ಹೋಗೋದು. ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ತಕ್ಷಣ ರೌಂಡ್ ನೀಟಾಗಿ ಬರುತ್ತೆ. ಮತ್ತು ಒಂದೇ ಸೈಜ್ ಬರುತ್ತೆ. ಅಳತೆ ಕೂಡ ಅಷ್ಟೇ, ಹೋಳಿಗೆ ಒಂದು ದೊಡ್ಡದು ಸಣ್ಣದು ಆಗಲ್ಲ, ಕರೆಕ್ಟಾಗಿ ಬರುತ್ತೆ. ಈ ಥರ ನೀಟಾಗಿ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಈ ರೀತಿ ತಕ್ಕೋಬೇಕಾಗತ್ತೆ. ನಂತರ ರೆಡಿ ಮಾಡಿ ಇಟ್ಕೊಂಡಿರೋ ಕಣಕದೊಳಗೆ ಹೂರಣನ ತುಂಬಿಕೊಂಡು ಈ ಥರ ಹೋಳಿಗೆ ಶೀಟಲ್ಲಿ ಪ್ರೆಸ್ ಮಾಡ್ತಾ ಹೋಗೋದು. ಇಲ್ಲಾಂದರೆ ಮೇಲೆ ಇನ್ನೊಂದು ಕವರ್ ಹಾಕಿಬಿಟ್ಟು ಕೂಡ ಹೋಳಿಗೆ ತಟ್ಕೋಬೋದು. ಇದನ್ನು ಡೈರೆಕ್ಟ್ ಮತ್ತು ಹಂಚು ಮೇಲೆ ಹಾಕ್ಕೊಂಡು ಎರಡು ಸೈಡು ನೀಟಾಗಿ ಬೇಯಿಸ್ಕೊಂಡ್ರೆ ಹೋಳಿಗೆ ರೆಡಿ ಆಗುತ್ತೆ. ಸೊ ನೋಡಿ, ಫೈನಲಿ ನಾನು ಮಾಡಿರೋ ಹೋಳಿಗೆ ಈ ರೀತಿ ಬಂದಿತ್ತು. ತುಂಬ ದೊಡ್ಡದಾಗಿ ನಾನು ತಟ್ಕೊಂಡಿಲ್ಲ, ಸಣ್ಣ ಹೋಳಿಗೆನೇ ಮಾಡಿದ್ದೀನಿ. ಫ್ರೆಂಡ್ಸ್, ಈಗ ನೈವೇದ್ಯ ಎಲ್ಲ ರೆಡಿ ಮಾಡಿಕೊಂಡು ಫೈನಲಾಗಿ ಎಡೆ ಎಲ್ಲ ಮಾಡಿ ಪೂಜೆ ಮಾಡ್ತಾಯಿದ್ದೀವಿ. ಇದು ಎಳೆಗೌರಿ ಹಬ್ಬದ ನಮ್ಮ ಮನೇಲಿ ಮಾಡೋವಂಥ ಪೂಜೆಯಲ್ಲಿ 2ನೇ ಪೂಜೆ ಆಗಿರುತ್ತೆ. ಅದೇ ರೀತಿ ಸಂಜೆಗೆ ಬಾಗಿಣ ಎಲ್ಲ ಜೋಡಿಸ್ಬಿಟ್ಟು ಮತ್ತೆ 3ನೇ ಪೂಜೆ ಮಾಡ್ತೀವಿ. ಇದೇ ಲಾಗಲ್ಲಿ ಕಂಟಿನ್ಯೂ ಮಾಡೋದಕ್ಕೆ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಲಾಗಲ್ಲಿ ಪಾರ್ಟ್ 2 ಆಗಿ ಕಂಟಿನ್ಯೂ ಮಾಡ್ತೀನಿ.
ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.